ನಂತರ ನಾವು ನಮ್ಮ ಮಾತನ್ನ ಇಟ್ಕೊಂಡ್ವಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಹಿಜಾಬ್ ಎಷ್ಟು ಕೋಲಾಹಲವನ್ನ ಸೃಷ್ಟಿಪಡಿಸ್ತು ನಮ್ಮ ರಾಜ್ಯದಲ್ಲಿ. ಹಿಜಾಬ್ ಆಗ್ಲಿ, ಹಲಾಲ್, ಜಟ್ಕಾ ಕಟ್ಟು, ಅದು ಇದು ಪ್ರತಿಯೊಂದಿನ ಒಂದೊಂದು ಏನೇನೋ ಒಂದು ಸಮಸ್ಯೆ ಎತ್ಕೋಬಾರದು. ಆ ಎಲ್ಲ ಸಮಸ್ಯೆಗಳಿಗೆ ನಾವು ತಾಳ್ಮೆಯಿಂದ ಮುಂದುವರೆದ್ವಿ. ನಮಗೊಂದು ಭರವಸೆ ಕೊಡಲಾಯಿತು, ಬ್ಯಾಕ್ ಡೋರ್ ಮೀಟಿಂಗ್ಸ್ ಅಲ್ಲೂ ಭರವಸೆ ಕೊಡಲಾಯಿತು, ಬಹಿರಂಗವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಬಜೆಟ್ವನ್ನೇ ಬ್ಯಾನ್ ಅಂತಾನೂ ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೇ ನೇತಾಡ್ತಿದೆ, ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೇಕೇಟ್ ಮಾಡ್ತಿಲ್ಲ. ಗೋ ಹತ್ಯೆ ನಿಷೇಧದಲ್ಲಿ 58 ಲಕ್ಷ ರೈತರು ಈ ರಾಜ್ಯದಲ್ಲಿ ನರಳುತ್ತಿದ್ದಾರೆ. 13 ವರ್ಷ ಆಯ್ತು ಒಂದು ಪ್ರಾಣಿಗೆ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವ ಒಂದು ಇದು ಅವರ ಹತ್ರ ಇಲ್ಲ. ಅಟ್ಲೀಸ್ಟ್ 13 ವರ್ಷದ ಅಧಿಕ ವಯಸ್ಸಿನ ಪ್ರಾಣಿಗಳನ್ನ ನೀವು ವಧೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತದೆ ಕಾಂಗ್ರೆಸ್ ಅಂತ ಒಂದು ಭರವಸೆ ಇತ್ತು. ಅದು ನಮಗೇನು ಮಾಡಿಕೊಡ್ಲಿಲ್ಲ. ಮುಂದಕ್ಕೆ ರಿಲಿಜಿಯಸ್ ಕನ್ವರ್ಷನ್ ಬಿಲ್ಲು, ಅದು ಇದು ಎಷ್ಟೊಂದು ಭರವಸೆಗಳನ್ನ ಕೊಟ್ಟಲ್ಲ, ಅದರಲ್ಲಿ ಒಂದು ಕೂಡ ಇದುವರೆಗೂ ಈಡೇರಿಸಿಲ್ಲ. 10,000 ಕೋಟಿ ಕೊಡ್ತೀವಿ ನಾವು ಮುಸಲ್ಮಾನರಿಗೆ ಬಡ್ಜೆಟ್ ಅಂತ ಹೇಳಿದ್ರು, ಅದು ನಮಗ್ ಕೊಡ್ಲಿಲ್ಲ. ಇವತ್ತು ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟರು. ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ, ಅವ್ರು ಯಾವತ್ತಿಗೂ ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ, ಅದೇ ಶಾಮನೂರ್ ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳಿದ್ರು. ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮ್ಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ, ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಉಲಮಾಗಳು ಸೇರಿ ಒಂದು ದೊಡ್ಡ ನಮ್ಮ ಕಾನ್ಫರೆನ್ಸ್ ಇದೆ, ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್. 3 ವರ್ಷಕ್ಕೊಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ನಾನು. ಕುಣಗೋಲಲ್ಲಿ ಒಂದು ಚುನಾವಣೆ, ಉಪಚುನಾವಣೆ ಇದ್ದಕ್ಕಿದ್ದಂಗೆ ನಮ್ಮ MLA ಶ್ರೀವಲ್ಲಿ ಅವರು ತೀರೋಗ್ತಾರೆ. ಅಲ್ಲಿ ಎಲ್ಲಾ ನಾಯಕರು ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಆ ಚುನಾವಣೆಯಲ್ಲಿ 15 ಜನ ಅಲ್ಲಿ ಸ್ಪರ್ಧಿಸಿರ್ತಾರೆ, ನಾಮಿನೇಷನ್ ಹಾಕಿರ್ತಾರೆ. ಇದೇ ಸನ್ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕುಂಡಗೋಲ್ಗೂ ಹೋಗಿ ಅಲ್ಲಿ ಕುಸುಮಾ ಶಿವಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ಆಗಿರ್ತಾರೆ. 15 ಜನರನ್ನ ಬಸ್ಸಲ್ಲಿ ಕೂರಿಸ್ಕೊಂಡು ನಾಮಿನೇಷನ್ ಪತ್ರವನ್ನ ವಾಪಸ್ ತಗೋಬೇಕು ಅಂತ ಎಲ್ಲರ ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ. ಕೇವಲ 2,000 ಮತಗಳಿಂದ ಕುಸುಮಾ ಶಿವಲ್ಲಿ ಅವರು ಆ ಎಲೆಕ್ಷನ್ ಅನ್ನ ಗೆಲ್ತಾರೆ. ಇದೆಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ? ಜಮೀರ್ ಅವ್ರು ಏನೇನ್ ಮಾಡಿದ್ದಾರೆ, ನಸೀರ್ ಅವ್ರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವ್ರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ, ಎಲ್ಲ ನಿಮಗ್ ಗೊತ್ತಿಲ್ವಾ? ಇವತ್ತು ಹೇಳ್ದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡ್ಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿ ಅಷ್ಟೇ. ಈ 2 ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ ತಲಾಕ್ ತಲಾಕ್, ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಕೇವಲ ಮಾತಲ್ಲ, ಇದನ್ನ ಮಾಡಿ ತೋರಿಸ್ತೀವಿ. ಯಾವ ತರ 135 ಸೀಟು ಕೊಟ್ಟು ನಿಮ್ಗೆ ಸಂಪೂರ್ಣ ಬಹುಮತದಿಂದ ನಾವು
ಗೆಲ್ಸಿದ್ದೀವೋ ಅದೇ ತರ ನಿಮ್ಮನ್ನ ಸೋಲ್ಸಕ್ಕೂ ನಾವು ಸಿದ್ಧ. ನೀವು ಈ ದಿಗ್ಭ್ರಮೆಯಲ್ಲಿ ಇರಬಾರ್ದು. ಏನಂದ್ರೆ ನಿಮ್ಮಲ್ಲಿ ಆಪ್ಷನ್ ಏನಿದೆ, ಏನ್ ಬಿಜೆಪಿ ಕೊಟ್ಬಿಡ್ತೀರಾ, JDS ಹೋಗ್ಬಿಡ್ತೀರಾ, ಅದು ಅವರು ನಮ್ಮ ಜೊತೆ ಬಿಜೆಪಿ ಅವ್ರ ಜೊತೆ ಇದ್ದಾರೆ, ಮತ್ತಿನ್ನೇನ್ ಮಾಡ್ತೀರಾ ನಿಮ್ಮ ಮತಗಳನ್ನ ಅಂತ. ಡೆಲ್ಲಿಯಲ್ಲಿ ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ನಡೆದು ಒಂದು ಹೊಸ ಪಕ್ಷ ಕಟ್ಟಿ ಅರವಿಂದ್ ಕೇಜ್ರಿವಾಲ್ ಚೀಫ್ ಮಿನಿಸ್ಟರ್ ಆಗಕ್ಕೆ ಕೇವಲ 9 ತಿಂಗಳಾಗಿದ್ದು. ನಮ್ಮ ಕೈಯಲ್ಲಿ 2 ವರ್ಷ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.